ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದು ಈ ರೂಮ್ ಮಾತ್ರ. ಇಲ್ಲಿ ಇಷ್ಟೊಂದು ರೂಮ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವು ಒಬ್ಬರೇ ಇಲ್ಲಿ ವಾಸ ಮಾಡೋದಕ್ಕೆ ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಗೊತ್ತಿಲ್ಲದೆ ಬಂದ್ಬಿಟ್ಟೆ. ಇಲ್ಲಿಂದ ವ್ಯೂ ನೋಡುವಾಗ ಯಾವುದೂ ಯೋಚನೆ ಮಾಡದೆ ಎಸ್ ಅಂತ ಹೇಳ್ಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ಈ ಮನೆ ಇದೆಯಲ್ಲ, ಒಬ್ಬಂಟಿಯಾಗಿರೋಕೆ ಎಷ್ಟು ಫೀಲ್ ಮಾಡಿಸುತ್ತೆ. ಹಾಗಿದ್ರೆ ಒಂದು ಪೋರ್ಷನ್ನ ಯಾರಿಗಾದ್ರೂ ರೆಂಟ್ ಕೊಡ್ಬೋದಲ್ಲ? ಕರೆಕ್ಟಾಗಿ ಯಾರೂ ಸಿಕ್ಕಿಲ್ಲ ಅಂದ್ರೆ ಸಮಸ್ಯೆ. ನೀವಿರೋದೆಲ್ಲಿ? ನಾನಿಲ್ಲಿ ಆ್ಯಕ್ಚುಲಿ ಒಂದು ಫ್ಲ್ಯಾಟ್ ಹುಡುಕ್ತಾ ಇದ್ದೀನಿ. ಸದ್ಯಕ್ಕೆ ಫ್ರೆಂಡ್ಸ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನೀವು ಇಲ್ಲೇ ಇರಬಹುದು. ನನಗೆ ತೊಂದರೆ ಕೊಡೋ ಇರೋ ಬ್ಯಾಚುಲರ್ ನನ್ನ ಜೊತೆ ಇರಬೇಕಾದ್ರೆ ನನಗೇನು ತೊಂದರೆ ಇಲ್ಲ. ಹೇ, ನಿನಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಡಾಕ್ಟ್ರ್ ಅಕ್ಕ ಗೊತ್ತಾದರೆ ತಪ್ಪು ತಿಳ್ಕೊತಾರೆ. ನನ್ನ ಬಗ್ಗೆ ಅಷ್ಟೊಳ್ಳೆ ಒಪಿನಿಯನ್ ಇಲ್ಲ. ಡಾಕ್ಟರ್ ಅಕ್ಕಗೆ ಇದ್ರ ಬಗ್ಗೆ ಏನು ಹೇಳೋದು ಬೇಡ. ನನಗೆ ಸ್ವಲ್ಪ ದಿನಕ್ಕೆ ಸಾಕು. ನಾನು ಹುಡುಕ್ತಿರೋ ಫ್ಲ್ಯಾಟ್ ಸಿಕ್ಕಿದ್ಮೇಲೆ ನಾನು ಹೊರಡ್ತೀನಿ. ಇದಕ್ಕೆ ರೆಂಟ್ ಎಷ್ಟು? ಅದ್ರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ. ಹಾಗಾದ್ರೆ ನಾನು ನಾಳೆನೇ ಬರ್ತೀನಿ. ಓಕೆ, ಬಾಯ್. ಬಾಯ್. ನಗು ಮೊಗದ ಹೂವೇ, ನಗು ಮೊಗದ ಹೂವೇ, ನಿನ್ನ ನೋಡುತ್ತಾ ಸೋತೆ. ಸೆಳೆದೆ ಮೋಹಿನಿ, ಪ್ರೀತಿಸು ಮೋಹಿನಿ, ಎಲ್ಲ ಕಷ್ಟ ಮೆರೆವೆ ನೀ ಬಳಿ ಇದ್ರೆ. ಕತ್ತಲ ಕಾಡಿನಲ್ಲಿ ಜೀವಕ್ಕೆ ನೀನು ಶಕ್ತಿ. ನಗು ಮೊಗದವಳೆ ನನ್ನ ನವಿಲೆ, ನನ್ನ ಈರುಳೆ, ಪ್ರಭಾ ಕಿರಣ ನಾಚುವ ನೋಡೆ. ಬಣ್ಣದ ಚಿಟ್ಟೆಯೇ ನೀನು, 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 ಬಣ್ಣದ ಚಿಟ್ಟೆಯೇ ಮಧುವ ಕರುಣಿಸು. ಉದಯ ಕಿರಣವೇ ಕನಕ ಮಣಿಯು ನೀ. ಜನುಮವೆಲ್ಲವೂ ನಿನಗೆ ಮೀಸಲು. ನಿನ್ನಯ ನೋವನು ಮಾಯವ ಮಾಡುವೆ. ತಲೆ ಮೇಲೆ ಹೊತ್ತು ನಿನ್ನ ಕುಣಿಸುವೆನು ನನ್ನ ರಗಿಣಿಯೇ. ನನ್ನ ನವಿಲೆ, ನನ್ನ ಈರುಳೆ, ಪ್ರಭಾ ಕಿರಣ ನಾಚುವ ನೋಡೆ. ಮಾಯಾ, ಆ ಸ್ವಲ್ಪ ನೀರು ಕೊಡಿ. ಕಮಿಂಗ್. ಇನ್ನೂ ಒಣಗಿಲ್ಲ. 1 ಮಿನಿಟ್. ಮಾಯಾ, ನಾನು ವೇಣು ಅಣ್ಣವ್ರ ಲೇಬರ್ ಕ್ಯಾಂಪಲ್ಲೇ ಇದ್ದೆ. ಅವರಿಗಲ್ಲಿ ತುಂಬ ತೊಂದರೆ ಆಗ್ತಾ ಇತ್ತು. ಮಾಯಾ ಹೇಳಬೇಕಾದ್ರೆ ನಾನು ನಿನಗೆ ಮದುವೆ ಆಗಿರೋ ವಿಷಯ ಅವಳು ಗೊತ್ತಾ? ಇಲ್ಲ. ಯಾಕೆ ಹೇಳಿಲ್ಲ? ಅವಳು ನನ್ನ ಹತ್ರ ಕೇಳಲಿಲ್ಲ. ನೀನು ಅವಳನ್ನ ಭೇಟಿ ಮಾಡಿದಾಗ ನಿನಗಿನ್ನೂ ಮದುವೆ ಆಗಿರ್ಲಿಲ್ವಲ್ಲ?
ಈಗ್ಲೂ ನೀನು ಹಾಗೆ ಇದೆಯಾ ಅಂತ ಪಾಪ ಅವಳು ಅನ್ಕೊಂಡಿರ್ತಾಳಲ್ವಾ? ಮೈ ಗಾಡ್. ಅವಳು ನನಗೊಬ್ಳು ಒಳ್ಳೆ ಫ್ರೆಂಡು. ನನ್ನ ಪ್ರೆಸೆನ್ಸ್ನ ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಅಷ್ಟೇನಾ? ಈ ನಿಮ್ಮ ರಿಲೇಶನ್ಶಿಪ್ ಎಲ್ಲಿಗೆ ಹೋಗಿ ಮುಗಿಯತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಅನುಭವ ನನಗೂ ಇದೆ. ಟೆಲ್ ಮಿ ದ ಟ್ರೂತ್. ಇಬ್ರು ಒಟ್ಟಿಗೆ ಇದ್ದಾಗ ನಿಮ್ಮ ಮಧ್ಯೆ ಏನಾದರೂ ನಡೆದಿದ್ಯಾ? ಐ ಮೀನ್ ಫಿಸಿಕಲ್? ನೋ ನೋ. ಸರಿ, ಇವತ್ತಿಗೆ ಇದನ್ನೆಲ್ಲ ಮುಗಿಸ್ಬಿಡು. ನೀನ್ ಹೆಂಡ್ತಿನ ಆದಷ್ಟು ಬೇಗ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಏರ್ಪಾಟ್ ಮಾಡು. ಒಂದು ಫ್ಲಾಟ್ ತಗೋ. ಅದಕ್ಕೆ ಬೇಕಾಗಿರೋ ದುಡ್ಡನ್ನ ನಾನ್ ಕೊಡ್ತೀನಿ. ನಾನ್ ಹೇಳ್ತಿರೋದು ಸ್ವಲ್ಪನಾದ್ರೂ ಅರ್ಥ ಆಗ್ತಿದ್ಯಾ? ಈಗ ಮಾಯಾ ಹತ್ರ ನಾನೇನಾದ್ರೂ ಸುಳ್ಳು ಹೇಳ್ತೀನಿ. ಈ ಪರಿಸ್ಥಿತಿಲಿ ಆ ಹುಡುಗಿನ ಹರ್ಟ್ ಮಾಡೋದು ಬೇಡ. ಇನ್ ಮುಂದೆ ಪದೇ ಪದೇ ಮೀಟ್ ಮಾಡೋದು, ಫೋನ್ ಕಾಲು ಇದೆಲ್ಲ ಬೇಡ. ಅಂಡರ್ಸ್ಟ್ಯಾಂಡ್? ಈ ಊರು ಗಾಡಿಗಳಿಗೆಲ್ಲ ಸ್ಟೀರಿಂಗ್ ಈ ಕಡೆ ಇರುತ್ತಲ್ಲ. ನನಗೆ ವೀಸಾ ಸಿಕ್ಕಿದ ತಕ್ಷಣ ಟೆನ್ಷನ್ ಆಗಿದ್ದು ನನಗಿಂತ ಜಾಸ್ತಿ ನಿಮ್ಮಮ್ಮನೇ. ಮನೆ ದೇವ್ರ ದೇವಸ್ಥಾನದಲ್ಲಿ ಅಮ್ಮ ಹರಕೆ ಕಟ್ಕೊಂಡ್ಮೇಲೆ ಅದ್ರ ಮುಂದಿನ ದಿನನೇ ವೀಸಾ ರೆಡಿ ಆಯ್ತು ಅಂತ ನೀವು ಫೋನ್ ಮಾಡಿದ್ದು. ನಮ್ ನಾರಾಯಣ್ ಮಾಮನ ಬಿಟ್ಟು ನನಗಿನ್ನೂ ತುಂಬಾ ಜನ ಗೊತ್ತಿದ್ದಾರೆ ದುಬೈಯಲ್ಲಿ. ಅಪ್ಪ ಅವ್ರ ದೊಡ್ಡಪ್ಪ ಮಗಳು, ಅಮ್ಮನ್ ತಂಗಿ ಮಗಳು ವಿಮಲಕ್ಕ, ಅಪ್ಪನ್ ಮಾವನ್ ಮಗಳು ಪುಷ್ಪಕ್ಕ, ಹಾಗೆ ತುಂಬಾ ಜನ ನೆಂಟ್ರಿದ್ದಾರೆ. ನಾನ್ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಅವರು. ವಿಮಲಕ್ಕ ಹತ್ರ ಗಾಡಿ, ಸ್ವಂತ ಲೈಸೆನ್ಸು ಎಲ್ಲ ಇದೆ. ನನಗೂ ಡ್ರೈವಿಂಗ್ ಕಲ್ತ್ಕೊ ಅಂತ ವಿಮಲಕ್ಕ ಹೇಳಿದ್ದಾರೆ. ಊರಲ್ಲಿ ನಾನು ಚೆನ್ನಾಗಿ ಸೈಕಲ್ ಓಡಿಸ್ತಿದ್ದೆ. ಸೈಕಲ್ ಬ್ಯಾಲೆನ್ಸ್ ಇದ್ರೆ ಡ್ರೈವಿಂಗ್ ನಮ್ಗೆ ಈಸಿ ಆಗುತ್ತಾ? ಹೌದು, ಇಲ್ಲಿ ಸೈಕಲ್ ಬಂದ್ರೆ ಸಾಕು, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ. ಹಲಸಿನ ಹಣ್ಣು? ಓ, ಇದರಲ್ಲೇನಿದೆ? ಇದೆಲ್ಲ ನಮಗಲ್ಲ, ಅದೆಲ್ಲ ವಿಮಲಕ್ಕಗೆ, ಆಮೇಲೆ ಮಾಮನ್ಗೆ ಮತ್ತೆ ಪುಷ್ಪಕ್ಕನ್ಗೆನೆ ಇದೆಲ್ಲ ಕೊಟ್ಟಿರೋದು. ಹ್ಮ್. ಏನ್ ಡಾಕ್ಟರ್ ಈ ತರ ನೋಡ್ತಾ ಇದ್ದೀರಾ? ಒಳ್ಳೆ ಸಂಬಂಧಿಕರಿರೋ ಅಂತ ಮನೆ ತಂದಿಂದನೇ ನಿಮ್ಗೆ ಹೆಣ್ ಕೊಟ್ಟಿರೋದು. ಬನ್ನಿ ಬನ್ನಿ. ಮಾವಾ, ಹಾ ಪುಟ್ಟಿ, ಎಲ್ರು ಬಂದ್ಬಿಟ್ಟಿದ್ದೀರಾ? ಪುಟ್ಟಿ, ನಾವು ಜಾಸ್ತಿ ಹೊತ್ತಿರೋದಿಲ್ಲ. ಕ್ಲಬ್ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅಷ್ಟೇನೆ ನೋಡು. ಊರಿಂದ ತಗೊಂಡ್ಬಂದ ವಸ್ತುನೆಲ್ಲ ತಗೊಂಡ್ ಹೋಗ್ಬೋದು. ಔಷಧಿ ಹಾಕ್ದೆ ಬೆಳ್ಸಿರೋ ಈ ಸಿಹಿ ಗಡ್ಡೆನು ಮತ್ತೆ ಕರ್ಮೀಣು ಕೊಟ್ಟಿದೀನಿ ಅಂತ ನನ್ನ ಹತ್ರ ಹೇಳಿದ್ರು. ಪುಷ್ಪಾಕನ್ಗೆ ಅಮ್ಮ 3 kg ಸೀಬೆ ಹಣ್ಣು ಕೊಟ್ಟು ಕಳ್ಸಿದ್ದಾರೆ. ಎಲ್ಲಾನು ಇದ್ರಲ್ಲೇ ಇದೆ. ಹಾಗಾದ್ರೆ ಡಬ್ಬನೇ ಎತ್ಕೊಂಡ್ ಹೋಗ್ಬಿಡೋಣ. ಮನೆಗ್ ಹೋಗಿ ನೋಡ್ಕೊಂಡ್ರೆ ಆಯ್ತು. ಟೈಮ್ ವೇಸ್ಟ್ ಮಾಡ್ಬೇಡಿ. ಏನ್ರಿ ಇದನ್ನ ಎತ್ತಿ. ಅಯ್ಯೋ, ನನ್ನ ನೋಡ್ಬೇಡ, ಡಿಸ್ಕೋ ಬೆನ್ನೋವು. ಹಾಗಾದ್ರೆ ನಾವ್ ಇನ್ನೊಂದ್ಸಲ ಬರ್ತೀವಿ. ಇವಾಗ ಹೊರಡ್ತೀವಿ. ಬರ್ತೀವಿ ಅರುಣ್. ನೀವೇನ್ ನೋಡ್ತಾ ಇದ್ದೀರಾ? ಹೊರಡಿ. ಬನ್ನಿ ಬನ್ನಿ, ಎಲ್ಲ ಹೋಗೋಣ. ಇವ್ಳನ್ನ ಸ್ವಲ್ಪ ಮಾಡ್ರನ್ ಆಗಿ ಮಾಡ್ಬೇಕು. ನಮ್ ಜೊತೆ ಕಳ್ಸ್ಕೊಟ್ರೆ ಸಾಕು, ಮಿಕ್ಕಿದನ್ನೆಲ್ಲ ನಾವ್ ನೋಡ್ಕೋತೀವಿ. ಅರುಣ್, ಹೌದು, ಬನ್ನಿ ಬನ್ನಿ ಹೋಗೋಣ. ನೀನು ಬೇಗ ರೆಡಿ ಆಗ್ಬಿಡು, ಆಯ್ತಾ? ಹಾ. ಇಲ್ಲಿ ನೋಡಿ ಡಾಕ್ಟರ್, ಮೊದ್ಲಿನ ತರ ಅಲ್ಲ, ದುಡ್ಡನ್ನ ಹುಷಾರಾಗಿ ಖರ್ಚು ಮಾಡ್ಬೇಕು. ಹಾಗಂತ ಸ್ವಂತದವ್ರಿಗೆ ಮಾಡೋದಕ್ಕೆ ಕಂಜೂಸ್ತನ ಮಾಡಬಾರ್ದು. ನಾರಾಯಣ ಮೂರ್ತಿ, ನೀವು ನನಗ್ ಮಾತ್ರ ಅಲ್ಲ, ಆ ಹುಡುಗಿ ಅಪ್ಪಂಗೆ ಅಮ್ಮಂಗೆ ಎಲ್ರಿಗೂ ಮೋಸ ಮಾಡಿದೀರಾ. ಕಾರ್ ಆಚೆ ತೆಗೆದಾಗ ಫಸ್ಟ್ ರೋಡ್ ಆದ್ಮೇಲೆ ಲೆಫ್ಟ್ ಸೈಡ್ಗೆ ಒಂದ್ ಮಸೀದಿ ಇದೆ. ಇವಾಗ ನನ್ನ ಹತ್ರ ಹೇಳಿದಿನ ಅಲ್ಲೋಗಿ ಹೇಳಿ. ಹೌದು ಡಾಕ್ಟರ್, ಆ ಸರ್ಕಲ್ ಮುಗಿಸ್ಕೊಂಡು ರೈಟ್ ಹೋಗ್ಬೇಕಲ್ವಾ? ರೈಟ್ ಹೋದ್ರೂ ಪರವಾಗಿಲ್ಲ, ಅಲ್ಲೇ ಸಿಗುತ್ತೆ. ಅಳಿಯಂದಿರ್ಗೆ ರೂಟ್ ಎಲ್ಲ ಚೆನ್ನಾಗಿ ಗೊತ್ತು, ಯಾವಾಗ್ಲೂ ದಾರಿ ತಪ್ಪಲ್ಲ. ಹಾಗಾದ್ರೆ ಗುಡ್ ನೈಟ್. ಎಲ್ಲಾರು ಇಲ್ಲೇ ಇರೋದ್ರಿಂದ ಊರ್ ಬಿಟ್ ಬಂದಿದೀನಿ ಅನ್ನೋ ಫೀಲೇ ಇಲ್ಲ. ಎಲ್ಲಾರು ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ತುಂಬಾ ಪ್ರೀತಿ ಇರೋದಕ್ಕೇನೆ ಮೊದಲನೇ ಸರಿ ಫ್ಲೈಟಲ್ಲಿ ಈ ಊರಿಗೆ ಬರ್ತಿರೋ ನಿನಗೆ ಇಷ್ಟು ದೊಡ್ಡ ಬುಟ್ಟಿ ಎಲ್ಲ ಕೊಟ್ಟು ಕಳ್ಸಿರೋದು. ಕಜ್ಜಾಯ, ಸೀಬೆ ಹಣ್ಣು, ಹಲಸಿನ ಹಣ್ಣು, ಕಸ ಕಡ್ಡಿ. ಓ, ಸಂಬಂಧಿಕರೇ ಹೇಳ್ಬೇಕಾದ್ರೆ ನಾವ್ ಹೇಗ್ ಬೇಡ ಅಂತ ಹೇಳೋದು? ಇಟ್ಸ್ ಓಕೆ, ಮಲ್ಕೊಂಡು ನಿದ್ದೆ ಮಾಡು.